ಜೂನಿಯರ್ ಕಾಲೇಜ್. ಮಧು ಜೂನಿಯರ್. ಮದ್ದೂರು ಜೂನಿಯರ್ ಕಾಲೇಜಾ? ಓಕೆ. ಬಿಗ್ ಬಾಸ್ ನೋಡ್ತಾ ಇದೀರಾ? ನೋಡ್ತೀವಿ. ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಹೌದಾ? ಗಿಲ್ಲಿನೇ ಇಷ್ಟನಾ? ಯಾಕೆ ಗಿಲ್ಲಿನೇ ಇಷ್ಟ? ಯಾಕಂದ್ರೆ ಅವ್ನು ಕಾಮಿಡಿ ಮತ್ತೆ ಚೆನ್ನಾಗಿ ಆಡ್ತಾನೆ. ಬಿಗ್ ಬಾಸ್ ಚೆನ್ನಾಗಿ ಇದ್ ಮಾಡ್ತಾನೆ. ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಯಾರು ಗೆಲ್ಬಹುದು? ಅವನೇ ಗಿಲ್ಲಿನೇ ಗೆಲ್ಲ. ಹೌದಾ? ಗಿಲ್ಲಿನೇ ಯಾಕೆ ಗೆಲ್ಬೇಕು ನಿಮ್ ಪ್ರಕಾರ? ಯಾಕಂದ್ರೆ ಅವ್ನು ಮಂಡ್ಯದಲ್ಲಿ ಗೆಲ್ಬೇಕು ಅಂತ. ಅಂದ್ರೆ ಮಂಡ್ಯದಲ್ಲಿರೋರೆಲ್ಲ ಗೆಲ್ಬೇಕು ಅಂತನಾ? ಇಲ್ಲ ಕನ್ನಡಿಗರೆಲ್ಲ ಮನ್ಸು ಗೆದ್ದಿದ್ದಾನೆ, ಅದಕ್ಕೆ ಅವನೇ ಗೆಲ್ಬೇಕು. ಓಕೆ 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 ಓಕೆ. ಹೌದಾ? ಈಗ ಗಿಲ್ಲಿ ಕಾವ್ಯ ಅವರು ಇಬ್ರುವೆ ಯಾವಾಗ್ಲೂ ಗಿಲ್ಲಿ ಕಾವು ಕಾವು ಅಂತ ಇರ್ತಾನೆ ಅಲ್ವಾ? ಸೊ ಇಬ್ರು ಒಂದು ಟಾಸ್ಕ್ ಗೋಸ್ಕರ ಸ್ನೇಹಿತರಾಗಿದಾರಾ ಇಲ್ಲ ಎಲ್ಲ ಒಂದ್ ಕಡೆ ಕ್ರಶ್ ಆಗಿದೆಯಾ? ಯಾವ ತರ? ಯಾವ ತರ ಕ್ರಶ್ ಇಲ್ಲ, ಫ್ರೆಂಡ್ಸ್ ತರ, ಬೆಸ್ಟ್ ಫ್ರೆಂಡ್ಸ್. ಮತ್ತೆ ಗಿಲ್ಲಿ ಅವ್ರ ತಾಯಿ ನನಗೆ ಕಾವು ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಹೋದ್ರು ಬಿಗ್ ಬಾಸ್ ಒಳಗಡೆ ಬಂದಾಗ. ಅದ್ ನಾರ್ಮಲ್, ಎಲ್ರೂ ಹೇಳ್ತಾರೆ. ಹೌದಾ? ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ. ಮತ್ತೆ ಡಾಕ್ ಸತೀಶ್ ಗಿಲ್ಲಿ ನಟ ಅವ್ರಿಗೆ ಬರೀ ಸ್ಲಮ್ ಅವರೇ ವೋಟ್ ಹಾಕೋದು ಅಂತ ಹೇಳ್ತಾ ಇದ್ರು. ಸೊ ಅವರು ಎಲ್ಲ ಒಂದ್ ಕಡೆ ಆತರ ಮಾತಾಡೋದು ತಪ್ಪಲ್ವಾ? ತಪ್ಪಿದ್ಯಾ? ಯಾವ ತರ ತಪ್ಪು? ಯಾವ ತರ ಅಂತ ಹೇಳಕ್ಕೆ ಒಳ್ಳೆ ತಪ್ಪು. ಅವ್ರು ಮಾತಾಡಿದ ಮೀನಿಂಗ್ ಅಲ್ಲಿ ತಪ್ಪಷ್ಟೇ. ಮಾತಾಡಿದ ಮೀನಿಂಗ್ ಅಲ್ಲಿ ತಪ್ಪಾ? ಥ್ಯಾಂಕ್ ಯು. ಅಣ್ಣ, ಈಗ ಬಿಗ್ ಬಾಸ್ ಬರ್ತಾ ಇದೆಯಲ್ಲ, ಬಿಗ್ ಬಾಸ್ ನೋಡ್ತಾ ಇದೀರಾ? ಬಿಗ್ ಬಾಸ್ ಅಲ್ಲಿ ಯಾರಿಷ್ಟ? ಇವರು ಹೆಸರು ಹೇಳ್ತಾರಪ್ಪ, ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ ನಿಮ್ಗೆ? ಅವರು ಆಕ್ಟಿಂಗ್, ಮಾತು, ಚಂದ್ರ ಇವೆಲ್ಲ ಇಷ್ಟ ನಮ್ಗೆ. ಹೌದಾ? ಹೌದು. ಓಕೆ ಓಕೆ. ಬಹಳ ಚೆನ್ನಾಗಿ ಮಾಡ್ತಾರೆ. ನಿಮ್ ಪ್ರಕಾರ ಯಾರು ಗೆಲ್ಬಹುದು ಬಿಗ್ ಬಾಸ್ ಅಲ್ಲಿ? ಗಿಲ್ತಿನೇ ಗೆಲ್ತಾರೆ. ಗಿಲ್ಲಿನೇ ಗೆಲ್ತಾರೆ. ನೋಡಿ, ಗಿಲ್ಲಿನ ಪ್ರೀತಿಯಿಂದ ಗಿಲ್ಕಿ ಅಂತವ್ರೆ ಅವರು. ಗಿಲ್ಕಿ ಅಂದ್ರೆ ಏನ್ ಗೊತ್ತಾ? ಜಲ್ ಜಲ್ ಅಂತ ಹಿಂಗ್ ಅಳ್ಳಾಡ್ಸೋದು. ಅವನು ಬಿಗ್ ಬಾಸ್ ಮನೆ ಒಳಗಡೆ ಜಲ್ ಜಲ್ ಅಂತವ್ರು ಅವರೇ ಗೆಲ್ತಾರೆ ಅಂತ ನಿಜ, ಸತ್ಯ ಮಾತು. ಗಿಲ್ಲಿನೇ ಯಾಕೆ ಗೆಲ್ಬೇಕು ಬಿಗ್ ಬಾಸ್ ಮನೆ ಒಳಗೆ? ಮಾತು, ಚಂದ್ರ ಆಡುದು ಚೆನ್ನಾಗಿ ಮಾತಾಡ್ತಾರೆ, ಅವರೇ ಮತ್ತೆ ಗೆಲ್ತಾರೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.